ಈ ಶಿಕ್ಷಕ ಈ ಥರ ವಿದ್ಯಾರ್ಥಿ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದಂಥ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಹಲ್ಲೆ ಬಳಿಕ ಈ ವಿದ್ಯಾರ್ಥಿ ಆತ್ಮಹತ್ಯೆ ಕೂಡ ಟ್ರೈ ಮಾಡಿದ್ದ ಅಂತ. ನಾಯಕನಹಟ್ಟಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಈ ಬಾಲಕ ಟ್ರೈ ಮಾಡಿಬಿಟ್ಟಿದ್ದ. ಬಾಲಕನನ್ನು ಅವತ್ತಿಗೆ ರಕ್ಷಣೆ ಮಾಡಿದ್ದು ಒಬ್ಬ ಆಟೋ ಚಾಲಕ. ಇದು ಗೊತ್ತಾಗಬೇಕು. ಶಿಕ್ಷಕರನ್ನು ಒಂದು ರೀತಿಯಲ್ಲಿ ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಗುರುದೇವೋ ಭವ ಇದೆಯಲ್ಲ, ಏನಕ್ಕೆ ಹೇಳಿ ದೇವ್ರ ಸಮಾನ ಕಾಣ್ತಾರೆ ಅಂತ. ಅಕಸ್ಮಾತ್ ಆ ಹುಡುಗ ಸತ್ತು ಹೋಗ್ಬಿಟ್ಟಿದ್ದ ಅಂತ ಅಂದ್ಕೊಳ್ಳಿ ಒಂದು ಆ ಥರ ಕೆರೆಗೆ ಬಿದ್ದುಬಿಟ್ಟಿದ್ದ. ಇನ್ ಟೈಮ್ಗೆ ಆಟೋ ಚಾಲಕ ಬರಲಿಲ್ಲಪ್ಪ, ಸತ್ತು ಹೋಗಿದ್ದ. ಈ ಗುರು ಬರ್ತಿದ್ರ ಅವತ್ತಿಗೆ. ನನಗೆ ಅವ್ರಿಗೆ ಏಕವಚನದಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಪೂರ್ತಿ ಕಂಟ್ರೋಲ್ ಮಾಡಿಕೊಂಡು ಶಿಕ್ಷಕನ ಸ್ಥಾನದಲ್ಲಿದ್ದಾರಲ್ಲ, ಆ ಕಾರಣ ಗೌರವದಿಂದ ನಾನು ಕರಿತಾ ಇದ್ದೀನಿ. ಯೂಶ್ವಲಾಗಿ ಈ ಥರದವ್ರಿಗೆ ಬಹುವಚನ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇನ್ಸ್ಟಿಂಕ್ಟ್ ಆ ಥರ ಕಷ್ಟ ಆಗಿಬಿಡುತ್ತೆ. ಅನ್ಯಾಯ ಅಲ್ವಾ ಇದೆಲ್ಲ? ಮನಸ್ಸೋ ಇಚ್ಛೆ. ನಿಮಗೊಂದು ಆಶ್ಚರ್ಯ ಆಗಿಬಿಡುತ್ತೆ. ಮೊಬೈಲ್ ಒಂದು ವಿಡಿಯೋ ಎಲ್ಲ ಬಂದು ಒಂದು 10-15 ವರ್ಷ ಆಗಿರಬೇಕು. 10-15 ವರ್ಷದಿಂದ ಯಾರೋ ಒಬ್ರು ಈ ಥರ ಶೂಟ್ ಮಾಡ್ತಾ ಇದ್ದಾರೆ. ಯಾವುದೋ CCTV ಫುಟೇಜ್ ಸಿಗುತ್ತೆ ನಮಗೆ, ಯಾರೋ ಒಂದು ರೆಕಾರ್ಡ್ ಮಾಡಿಬಿಟ್ಟಿರ್ತಾರೆ. ಇದರಿಂದ ಈ ಥರದ್ದು ಆಗ್ತಿದೆ ಅಂತ ಆದರೂ ಗೊತ್ತಾಗ್ತಿದೆ ನಮಗೆ. ಕೆಲವು ತೀರಾ ಬೇಬಿ ಕೇರ್ ಸೆಂಟ್ರ್ಗಳೆಲ್ಲ ಇರ್ತಾವಲ್ವ, ಅಲ್ಲೂ ಹೀಗೇ ಆ ಮಕ್ಕಳನ್ನು ನೋಡ್ಕೊಳ್ಳೋರು ಏನು ಫ್ರಸ್ಟ್ರೇಷನ್ಗಳಿರ್ತವೋ ಮನೆಯಲ್ಲಿ ಯಾರ ಮೇಲೆ ಜಗಳ ಆಡ್ಕೊಂಡು ಬಂದಿರ್ತಾರೋ, ಗಂಡ ಹೆಂಡ್ತಿದ್ದು ಏನು ವಿಚಾರಗಳಿರ್ತಾವೋ, ಆ ಮಕ್ಕಳನ್ನು ಗೋಡೆಗೆಲ್ಲ ತಾಟಿಸ್ತಾ ಇರ್ತಾರೆ. ಆ ಮಕ್ಕಳು ಹತ್ರೂ ಬಿಡಲ್ಲ, ಕೈ ಹಿಡ್ಕೊಂಡ್ರೂ ಬಿಡಲ್ಲ, ಮಕ್ಕಳವು ಅಷ್ಟೇ. ನೋಡಿ, ಇಲ್ಲಿ ಈ ಮನುಷ್ಯನಿಗೆ ಒಂದು 55-60 ಇರಬೇಕು ಏಜು. ಈ ಮನುಷ್ಯ ಕಾಲಲ್ಲಿ ಎಷ್ಟು ಹೊಡೆಯೋದು ಹೇಳಿ ಆ ಹುಡುಗನಿಗೆ. ಕಾಲಿಗೆ ಬೀಳ್ತೀನಿ, ತಪ್ಪು ಮಾಡಿದ್ದಾನೋ ಅದೇನು ವಿಷಯನೋ ನಮ್ಗೆ ಗೊತ್ತಿಲ್ಲ ರೀ. ನೊಂದ್ಬಿಟ್ಟು ಏನು ಮಾಡ್ದ, ಕೆರೆಗೆ ಹಾರಿಬಿಟ್ಟ. ಯಾರೋ ಆ ಟೈಮ್ಗೆ ಇವ್ರನ್ನ ಕಾಪಾಡಿದಂಥ ದೇವರು ಅಂದರೆ ಅದು ಆಟೋ ಚಾಲಕ. ಇಲ್ಲಿ ಗುರು ದೇವೋಭವ ಅಂತ ಇದ್ದೀವಿ. ಆ ಆಟೋ ಚಾಲಕ ಈ ಬಾಲಕನ ಮಟ್ಟಿಗೆ, ಈ ಬಾಲಕನ ತಂದೆ ತಾಯಿ ಮಟ್ಟಿಗೆ ಅವನೇ ನಿಜವಾದಂಥ ದೇವರು. ಮಗನ ಪ್ರಾಣ ಉಳಿಸಿದ್ನಲ್ಲ ಅವನು. ಇಲ್ಲಿ ಗುರು ಕಾಲಲ್ಲಿ ಒದಿತಾ ಇರೋದು. ಒಬ್ಬ ಆಟೋ ಚಾಲಕ ದೇವರ ಸ್ಥಾನದಲ್ಲಿ ಬಂದು ಆ ಹುಡುಗನ್ನ ಬದುಕಿಸಿದ್ದು. ಒಬ್ಬ ಮನುಷ್ಯ ಸತ್ತು ಹೋಗೋದಕ್ಕಿಂತ ಘೋರ ದುರಂತ ಇನ್ಯಾವುದೂ ಇಲ್ಲ ರೀ ಜೀವನದಲ್ಲಿ. ಅದ್ರ ಮುಂದೆ ಎಲ್ಲವೂ ಶೂನ್ಯ. ಸತ್ತೋಗೋದಕ್ಕಿಂತ ದುರಂತ ಇನ್ನೇನಿದೆ ರೀ ಒಬ್ಬ ಮನುಷ್ಯನ ಜೀವನದಲ್ಲಿ? ಬೇರೆಲ್ಲವೂ ಕಷ್ಟಗಳಷ್ಟೇ, ದುರಂತಗಳಲ್ಲ. ಸತ್ತೋಗೋದಿದೆಯಲ್ಲ ನೋಡಿ. ಆ ಹುಡುಗನಿಗೆ ಏನೋ ವೇದಾಧ್ಯಯನ, ಯಾವ ವೇದದಲ್ಲಿ ಹೇಳಿದ್ದಾರೆ ಈ ಥರ ಮಾಡ್ರಪ್ಪ ನೀವು, ಯಾವ ಅಧ್ಯಯನ ಹೇಳ್ಕೊಟ್ಟಿದೆ ಈ ಥರ ಕಾಲಲ್ಲಿ ಒದಿತಾ ಇರೋ ಹುಡುಗ ಎಷ್ಟು ಹೇಳ್ಕೊಂಡ್ರು ಅಂಥೇಳಿ ಶಿಕ್ಷೆ ಮಾಡಿ, ದಂಡಿಸಿ, ಅಪ್ಪ ಅಮ್ಮನಿಗೆ ತಿಳಿಸಿ ಈ ಥರ ಮಾಡಬಾರ್ದು ಅಂತ ಹೇಳಿ ಬೇಕಾದಷ್ಟು ವಿಧಾನಗಳಿದೆ ಅಲ್ಲ. ಎಲ್ಲ ಶಿಕ್ಷಕರು ಜಗತ್ತಲ್ಲಿ ಹೊಡೆದೇ ಬುದ್ಧಿ ಹೇಳಿದಾರ? ಹೊಡೆದೇ. ಕೆರೆ ಬಳಿಯಿಂದ ಆತ ಆಟೋ ಚಾಲಕ ಈ ಹುಡುಗನ ಕರ್ಕೊಂಡು ಬಂದು ಶಾಲೆಗೆ ಬಿಟ್ಟಿದ್ದಂತೆ. 8 ತಿಂಗಳ ಹಿಂದೆ ಆಡಳಿತ ಮಂಡಳಿಯ ಗಮನಕ್ಕೆ ಸ್ಥಳೀಯರು ತಂದಿದ್ರು ಈ ವಿಚಾರವನ್ನು. ಘಟನೆ ಕಂಡೂ ಕಾಣದಂತೆ ಆ ಒಂದು ಆಡಳಿತ ಮಂಡಳಿ, ಅದಕ್ಕೇನು ಪ್ರಜ್ಞೆ ಇದೆಯೋ ಪ್ರಜ್ಞೆ ಇಲ್ವೋ ಆಡಳಿತ ಮಂಡಳಿಗೆ, ಅವರೇನು ಮನುಷ್ಯರೋ ನಮಗೆ ಗೊತ್ತಿಲ್ಲ. ಮನುಷ್ಯರೇನ್ರಿ ಇವರೆಲ್ಲ? ಮನುಷ್ಯ ಕುಲುವ ಇವರೆಲ್ಲರೂ? ಏನು ವೇದ ರೀ, ಏನು ವೇದ, ಯಾವ ವೇದ ಹೇಳಿದ್ದಾರೆ ಈ ಥರ ಮಾಡಿ ಅಂತ? ವೇದಾಧ್ಯಯನ ಶಾಲೆ ಏನೇನು ಹೇಳ್ಕೊಡ್ಬೇಕ್ರಿ ಅಲ್ಲಿ? ಇಲ್ಲಿ ದುರ್ಗದಲ್ಲಿ ಈ ಆಡಳಿತ ಮಂಡಳಿಯವರು ಹೀಗೆಲ್ಲ ಹೊಡೀರಿ ಹೇಳಿದಾರಾ? 8 ತಿಂಗಳ ಬಳಿಕ ವಿಡಿಯೋ ವೈರಲ್ ಆಗ್ತಿದ್ದಂತೆಯೇ ಈ ನಾಚಿಗೆಟ್ಟಿ ಟೀಚರ್ ಎಸ್ಕೇಪ್ ಆಗಿರೋದು. ಮಠದ ಇಒ ಗಂಗಾಧರಪ್ಪ ವಿರುದ್ಧವಾಗಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಬಸಣ್ಣ ಗಂಭೀರ ಆರೋಪವನ್ನು ಇಲ್ಲಿ ಮಾಡಿರೋದು. ಈ ಮನುಷ್ಯ ಅಂತ ನೋಡ್ರಿ, ಈ ಮನುಷ್ಯ ಅಂತ ನೋಡ್ಕೊಂಬಿಡಿ. ಈ ಮನುಷ್ಯನ ಮೈ ಮೇಲೆ ಖಾವಿ ಬೇರೆ ಈಗ ಎಸ್ಕೇಪ್ ಆಗಿರೋದು ವಿಷಯ ಗೊತ್ತಾಗಿ 8 ತಿಂಗಳ ಹಿಂದೆ ಈತನ ಹೊಡೆತ ತಾಳಲಾರದೆ ಕೆರೆಗೆ ಹಾರಿಬಿಟ್ಟಿದ್ದಂಥ ಹುಡುಗ, ಯಾವುದೋ ಆ ಹುಡುಗನ ಪಾಲಿನ ದೇವರು, ಅವರ ಮನೆಯವ್ರ ಪಾಲಿನ ದೇವರು ಆಟೋ ಚಾಲಕ ಆತನ್ನು ಬದುಕಿಸಿ ಕೆರೆಯಿಂದ ತಂದು ಶಾಲೆಗೆ ಬಿಟ್ಟಿದ್ದಿತ್ತು. ಆಡಳಿತ ಮಂಡಳಿಯವ್ರಿಗೆ ಹೇಳಿದ್ರೆ ಅದಿನ್ನೆಂಥ ಕೆಟ್ಟ ಆಡಳಿತ ಮಂಡಳಿ ನಮಗೆ ಗೊತ್ತಿಲ್ಲ. ಒಂದು ವಿಷಯ ಹೇಳ್ತೀನಿ, ಇಂಥ ಶಾಲೆಗಳೇ ಬಂದಾಗಬೇಕ್ರಿ. ಇವಂದೇನೋ ಒಂದು ವಿಡಿಯೋ ಸಿಕ್ಕಿದೆ, ಹಲವಾರು ಜನಕ್ಕೆ ಗೊತ್ತಾಗ್ತಿದೆ. ಇವತ್ತೊಂದು FIR ಕಾನೂನು ಕ್ರಮ ಅಂತಿದ್ದಾರೆ. ವಿಡಿಯೋ ಇಲ್ಲದೆ ಈ ಥರ ಎಷ್ಟು ಚೆನ್ನಾಗಿ ಕೊಡ್ದಿರ್ಬೋದು. ಇದೊಂದು ಮಾನಸಿಕ ವ್ಯಾಧಿ. ಇವರೆಲ್ಲ ಒಂಥರ ಮನೋರೋಗಿಗಳಿವರು. ವೀರೇಶ್ ಅಂತೆ ಇವನು, ಈ ಶಿಕ್ಷಕ.
ಕಾಕಿ ವಶಕ್ಕೀಗ ಎಷ್ಟು ಹೊಡಿಬೋದು ರೀ ಒಬ್ಬ ಮನುಷ್ಯನಿಗೆ? ಇದು ಒಬ್ಬನಿಗೆ ಹೊಡೆದಿರ್ತಾರೆ ಅಂತ ಅನ್ಕೋತಿದ್ದೀರಾ ನೀವು? ವಿಡಿಯೋ ಇಲ್ಲ ಅಷ್ಟೇ. ನಮ್ಮ ಸಮಾಜಕ್ಕೆ ಏನು ಬೇಕು ಹೇಳಿ? ಸಮಾಜಕ್ಕೆ ಕಾನೂನಿಗೆ ಪ್ರೂಫ್ ಬೇಕು. ಪ್ರೂಫ್ ಸಿಕ್ಕಿದೆ, ಹಿಂಗೆ ಹೊಡೆದಿದ್ದಾನೆ ಹಂಗೆ ಹೊಡೆದಿದ್ದಾನೆ ಅಂತ ಈಗ ಅರೆಸ್ಟ್ ಮಾಡೋ ವಿಚಾರ ಮಾತಾಡ್ತಿದ್ದಾರಲ್ಲ, ಏನೂ ಇಲ್ಲ. ಎಷ್ಟೋ ಮಕ್ಕಳಿಗೆ ಹೊಡೆದಿರ್ತಾರೆ ಇವರು ಇನ್ನೊಬ್ಬರು ಮತ್ತೊಬ್ಬರು ಗೊತ್ತಿಲ್ಲ. ಏನು ಇಂಥ ಕಡೆ ಶಾಲೆಗೆ ಬಂದಿರೋ ಮಕ್ಕಳು ತೀರಾ ಕೋಟ್ಯಾಧಿಪತಿಗಳ ಮಕ್ಕಳಿಗೆ ಬಂದಿರ್ತಾರೆ ಅಂತ ಸಾಮಾನ್ಯ ಜ್ಞಾನದಲ್ಲಿ ಹೇಳ್ತಾ ಇದ್ದೀನಿ, ನನಗನ್ನಿಸ್ತಾ ಇಲ್ಲ. ಸಾಮಾನ್ಯ ಜ್ಞಾನದಲ್ಲಿ ಹೇಳ್ತಾ ಇದ್ದೀನಿ, ನನಗನ್ನಿಸ್ತಾ ಇಲ್ಲ. ಎಕ್ಸ್ಟ್ರಾರ್ಡನರಿ ಕೇಸ್ ಆಗಿದ್ದಾಗ ತುಂಬ ಶ್ರೀಮಂತರ ಮಕ್ಕಳು ಇಲ್ಲಿ ಇದ್ದಿರಬಹುದು. ಐ ಡೋಂಟ್ ನೋ, ನನಗೆ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಬಡವ್ರ ಮಕ್ಕಳು ವೇದಾಧ್ಯಯನ ಕಣೋ, ವೇದ ಕಲ್ತ್ಕೊ, ನೀನು ಆ ಮಂತ್ರ ಕಲ್ತ್ಕೊ, ಈ ಶಾಸ್ತ್ರ ಕಲ್ತ್ಕೊ, ಜೀವನಕ್ಕೆ ಆಗತ್ತೆ ಕಣೋ, ಪೂಜೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಮಾಡಿರ್ತಾರೆ. ಯಾವುದೋ ಬಡವ್ರ ಮಕ್ಕಳು ಇರ್ತಾರೆ, ಅನಾಥ ಮಕ್ಕಳು ಇರಬಹುದು, ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ. ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಲ್ಲ ಅದ್ರ ಬಗ್ಗೆ ನಾನು. ಅಂಥ ಮಕ್ಕಳು ಸಿಕ್ಕಿದ್ರು ಅಂತ ಹೇಳೋರು ಕೇಳೋರು ಇಲ್ಲ ಅಂತ ಹಿಂಗೆ ಹೊಡಿಯೋದಾ? ಎಸ್ಕೇಪ್ ಅಂತೆ ಇಲ್ಲಿ ಈ ಥರ ನೋಡ್ರಿ, ಇವ್ರ ವೇಷ ಇಲ್ಲಿ ಈ ಥರ ಕಾವಿ ಹಾಕೊಂಡ್ಬಿಟ್ಟು, ನಾವು ಮಹಾನ್ ಸಂತರು ಸಾಧುಗಳು, ನಾವು ಅಹಿಂಸೆಯೇ ಪರಮಧರ್ಮ ಬೋಧನೆ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಇನ್ನೊಂದು ರೂಪ ನೋಡ್ರಿ, ಅಲ್ಲಿ ಹಿಂಸಾ ವಿನೋದಿಗಳಲ್ವೇನ್ರಿ ಇವರೆಲ್ಲರೂ? ಈ ಕಡೆ ಅಹಿಂಸಾವಾದಿಗಳು, ಆ ಕಡೆ ಹಿಂಸಾ ವಿನೋದಿಗಳು. ಹಿಂಸೆಯಲ್ಲೇ ಒಂದು ಆನಂದ ಕಂಡುಕೊಳ್ಳೋದು. ಒಂದು ಕಾಲು ಮಾಡಿದ್ನಾ ಶಿಕ್ಷೆ ಬೇಕಾದಷ್ಟಿದೆ. ಹೊರಗೆ ನಿಂತ್ಕೊ ಅಂತಾರೆ, ಟೇಬಲ್ಗಳು ನಿಂತ್ಕೊ ಅಂತಾರೆ, ಕ್ಲಾಸಿಂದ ಆಚೆ ಇರು ಅಂತಾರೆ. ಏನೋ ಒಂದಷ್ಟು ಇದೆಯಲ್ಲ ಶಿಕ್ಷೆಗಳಿಗೂ. ಹಿಂಗೆ ಕಾಲಲ್ಲಿ ಪೊಲೀಸರೇ ಹೊಡೆಯಂಗಿಲ್ಲ ರೀ ಇವಾಗ ಈ ಥರ ಎಲ್ಲ. ಪೊಲೀಸರೇ ಹೊಡೆಯಂಗಿಲ್ಲ. ಈ ಮನುಷ್ಯ ಯಾರು, ವೀರೇಶ್, ಈ ಥರ ಹೊಡೆದಿರೋದು. ಈಗ ಎಸ್ಕೇಪ್ ಬೇರೆ ಆಗಿರೋದು. ಆನಂತರ ಕಾಕಿ ವಶಕ್ಕೆ ತಗೊಂಡು ಬಂದಿದ್ದಾರೆ. ಕಾಕಿನೂ ಕೊಡ್ಬೇಕು ಹಿಂಗೆ 4 ಈ ಥರ ಕೊಡ್ಬೇಕು. ಯಾರಿಗೆ? ಈ ವೀರೇಶ್ಗೆ 4 ಬಿಗಿದ್ರೆ ಆ ಹುಡುಗನ ಹೊಡೆದಿಯಲ್ಲಪ್ಪ, ಸ್ವಲ್ಪ ಒಂದು ಸ್ಯಾಂಪಲ್ ತೊಗೊಂಡು ಹೆಂಗಿರುತ್ತೆ ನಿನಗೆ ಅಂತ ಕೊಡಬೇಕು. ಅವಾಗ ಬುದ್ಧಿ ಬರುತ್ತೆ ಅವ್ರಿಗೆ. ಎಲ್ಲ ಮಕ್ಕಳು ಒಂದು ಹಂತದಲ್ಲಿ ಶಿಕ್ಷಕರಿಂದ ಒಂದೇಟೋ ತಿಂದಿರ್ತಾರೆ ರೀ, ಇಲ್ಲ ಅಂತಲ್ಲ. ಮಗ್ಗಿ ಬರ್ಕೊಂಡು ಬಂದಿಲ್ಲ, ಹೋಮ್ವರ್ಕ್ ಮಾಡಿಲ್ಲ, ಕ್ಲಾಸಲ್ಲಿ ತೀಟೆ ಮಾಡ್ತಾನೆ, ಬೇರೆಯವ್ರ ಪಾಠ ಕೇಳೋಕ್ಕೆ ಬಿಡಲ್ಲ, ಇದೆ ಸಣ್ಣದಾಗಿ ಒಂದು ಏಟು ಹೊಡಿತಾರೆ, ಮಾಡಬಾರ್ದು ಅಂತಾರೆ, ಮುಗೀತು. ಅವೆಲ್ಲ FIR ಆಗಲ್ಲ, ಆಗಬೇಕಾಗೂ ಇಲ್ಲ. ಯಾರು ಒದೆ ತಿಂದಿಲ್ಲಪ್ಪ ಇಲ್ಲಿ TV ನೋಡ್ತಿರೋರಲ್ಲಿ? ಈಗ ನ್ಯೂಸ್ ನೋಡ್ತಿದ್ದೀರಲ್ವಾ? ಯಾರು ಒದೆ ತಿಂದಿರ? ನಾನೆಲ್ಲ ಸ್ಕೂಲ್ ಜೀವನ ಮುಗಿಸ್ಬಿಟ್ಟಿದ್ದೀನಿ, ಒಂದೇ ಒಂದು ಏಟು ತಿಂದಿಲ್ಲ ನಾನು ಹೇಳಿ? ಒಂದು 10 ಜನನೂ ಸಿಗಲ್ಲ ರೀ, ರೇರು. ಎಲ್ಲರೂ ಒಂದಲ್ಲ ಒಂದು ಸ್ಟೇಜ್ ತಿಂದಿರ್ತಾರೆ. ಅದೆಲ್ಲ FIR ಆಗಬೇಕಾಗಿಲ್ಲ. ಈ ಅಮಾನುಷ ಹೇಳಿ, ಈ ವಿಚಾರ ಹೇಳಿ, ಕ್ರೌರ್ಯ ಅಲ್ವಾ ಇದು? ಅಪಾಯದ ಜಾಗ ಅಕಸ್ಮಾತ್ ಈತ ಒದ್ದಿದ್ದು ಬಿದ್ದುಬಿಟ್ಟಿತ್ತು ರೀ, ಸತ್ತೋಗ್ಬಿಟ್ಟಿದ್ದ ಹುಡುಗ, ಆಯಿತು. ಏಟು ಬಿದ್ದ ಮೇಲೆ ಕೆರೆಯಲ್ಲಿ ಸತ್ತೋಗ್ಬಿಟ್ಟಿದ್ದ ಅಪ್ಪ. ಈ ವೀರೇಶ್ ಪಲ್ಟಿ ಹೊಡೆದು ಬಿಟ್ಟಿದ್ದಿದ್ರು ಆ ಹುಡುಗನ ಜೀವ ಮತ್ತೆ ಬರ್ತಿತ್ತಾ? ಇಂಥವ್ರು ಕಾಕಿ ಹಾಕೊಳ್ಳೋಕ್ಕೆ ಅನ್ಫಿಟ್ ರೀ ಇವರೆಲ್ಲರೂ. ಕಾಕಿ ಹಾಕೊಳ್ಳೋಕೆ ಅನ್ಫಿಟ್ಟು. ಯಾವುದಾನ ಈ ಪುಡಿ ರೌಡಿಗಳಿರ್ತಾರಲ್ಲ, ಆ ಕೆಲಸಕ್ಕೆ ಲಾಯಕ್ಕಾಗಿದ್ದಾರೆ ಇವರೆಲ್ಲರೂ. ಅಂಥ ಕೆಲಸಕ್ಕೆ ಲಾಯಕ್ ಇವರೆಲ್ಲರೂ. ಪುಡಿ ರೌಡಿಗಳ ಥರ ಈ ಗುಂಡಾಗಿರಿ ಮಾಡಿಕೊಂಡು ಹೊಡೆದಾಡ್ಕೊಂಡು ಅದಕ್ಕೆ ಲಾಯಕ್ ಇವರು. ಬಿಚ್ಚಿಬಿಟ್ಟು ನನಗೆ ಆ ಪ್ರೊಫೆಷನ್ ಇಷ್ಟ ಅಂದರೆ ಈ ಪ್ರೊಫೆಷನ್ ಬಿಟ್ಬಿಟ್ಟು ಆ ಪ್ರೊಫೆಷನ್ಗೆ ಹೋಗ್ಬಿಡ್ಬೇಕು. ನಮಗೆ ಸೂಟ್ ಆಗ್ತಿಲ್ಲ ಯಾಕೋ ಇದು ಅಂತ. ಖಾಕಿ ವೇಷದಲ್ಲಿ ಎಲ್ಲ ಇಂಥ ಮರೆ ಮಾಚಿಕೊಂಡು ಇಂಥ ಹಿಂಸಾ ವಿನೋದಿಗಳು ಅಡಗಿರ್ತಾರೆ ಈ ಸಮಾಜದಲ್ಲಿ. ದುರಂತ ಇದು. ವಿದ್ಯಾಪಾಠ ಶಾಲೆಯ ಶಿಕ್ಷಕ ಸಣ್ಣ ಮಗು 9 ವರ್ಷದ ಮಗುಗೆ ತರುಣನವರಿಗೆ ಹೊಡಿತಿರೋದು ನಮಗೆ ನೋಡಿದ್ದು. ನಮಗೂ ವಿಕೃತಿ ಮನೋಭಾವ ಮಾಡ್ತಿರೋದ್ರಿಂದ ನಾನು ಅದನ್ನು ತಕ್ಷಣ DC ಅವರಿಗೆ, ADC ಅವರಿಗೆ, ಮಾನ್ಯ ಕಮಿಷನರ್ ಅವರಿಗೆ ಗಮನಕ್ಕೆ ತಂದು ಅವ್ರ ಹತ್ರ ಡಿಸ್ಕಸ್ ಮಾಡಿ ಇವತ್ತು ರಾತ್ರಿನೇ ಅವರ ಮೇಲೆ FIR ಅನ್ನು ದಾಖಲೆ ಮಾಡಲಾಗಿದೆ. ಮತ್ತೆ ಈಗ ಅವ್ರ ಮೇಲೆ ನಮ್ಮ ಆಡಳಿತಾತ್ಮಕವಾಗಿ ಕೆಲಸ ತೆಗೆಯೋದ್ರ ಬಗ್ಗೆ ಈಗ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ DC ಅವರು. ಖಂಡಿತ ನನ್ನ ಗಮನಕ್ಕೆ ನಿನ್ನೆ ನೈಟ್ 8:54ಕ್ಕೆ ಬಂದಿರೋದು ಸರ್. ಮೊನ್ನೆ ಆವಾಗ ಫೆಬ್ರವರಿ ನಡೆದಿದ್ದು ಅಂದ್ರೆ ಹುಡುಗ ಒಬ್ಬ ಶಾಲೆಗೆ ಬರದೆ ಅಲ್ಲಿ ಕೆರೆ ಏರಿಯಾ ಹತ್ರ ಇದ್ದ ಅಂತ ವರದಿ ಬಂದಿತ್ತು. ನಾನು ಅವ್ರ ತಾಯಿ, ಅವ್ರ ಮನೆಯವರಿಗೆ ಎಲ್ಲರಿಗೂ ಕರೆಸಿ ಡಿಸ್ಕಸ್ ಮಾಡಿದ್ವಿ. ಅವ್ರ ಅಜ್ಜಿ ಬಂದಿದ್ರು, ಕರೆಸಿ ಡಿಸ್ಕಸ್ ಮಾಡಿದ್ವಿ. ಅವ್ರು ಯಾರು ಕಂಪ್ಲೇಂಟ್ ಕೊಡೋಕೆ ರೆಡಿ ಇರಲಿಲ್ಲ. ಏನೋ ಇಲ್ಲ ಸರ್, ನಮ್ಮ ಮಗಂದು ತಪ್ಪು ಒಂದು ಹೋದ್ರು ಅವರು. ಅವ್ನು ಹೇಳಿಲ್ಲ, ಹೆದರಿಕೆಂದು ಹೋದೆ ಹೊಡೆ ಅಂತ ಹೇಳಿದ ಅಷ್ಟೇ. ಶಾಲೆ ಬಿಟ್ಟ ಮೇಲೆ ಶಾಲೆಯಿಂದ ಬಂದಿಲ್ಲ ಅವರು. ನಾವು ನಮ್ಮ ಅದೇನು ನಡೆದಿಲ್ಲ ಅಂತಂದ್ರೆ ಸರ್, ಅವ್ರ ಅಜ್ಜಿನೂ ಕರೆಸಿದ್ವಿ, ಅವ್ರ ಮಾಡಿಲ್ಲ ಸರ್. ಆವಾಗಲೇ ಕರೆಸಿದ್ವಿ ಸರ್. ಘಟನೆ ಅವರು ಹುಡುಗ ಅರ್ಜಿ ಕೊಟ್ಟಿದ್ದಿಲ್ಲ, ನಮಗೆ ದೂರು ಕೊಟ್ಟಿದ್ದಿಲ್ಲ, ಗ್ರಾಮಸ್ಥರು ಕೊಟ್ಟಿದ್ರು. ನಮ್ಮ ಸಂಸ್ಕೃತ ವಿದ್ಯಾಪಾಠ ಶಾಲೆಯ ಶಿಕ್ಷಕ ಸಣ್ಣ ಮಗು 9 ವರ್ಷದ ಮಗುಗೆ ತರುಣನವರಿಗೆ ಹೊಡಿತಿರೋದು